ನಮಸ್ಕಾರ ವೀಕ್ಷಕರೇ, ಕೇದಾರ್ ಕುಂಬಾರ್ ಅವರ ಪಾದಯಾತ್ರೆ ನಿನ್ನೆಗೆ ಅವರ ಪ್ರಯಾಣ 7 ದಿನವಾಯಿತು. ನಿನ್ನೆ ರಾತ್ರಿ ಅವರು ಮಲಗಲು ತುಂಬ ತೊಂದರೆಯಾಯಿತು. ಕಾರಣ ಅಲ್ಲಿ ಒಂದು ದೇವಸ್ಥಾನದಲ್ಲಿ ಹೋಗಿ ಮಲಗಲು ಇಚ್ಛೆಪಟ್ಟಿದ್ದರು. ಆದರೆ ಮುಂಚೆ ಮಲಗಲು ಅನುಮತಿ ಕೊಟ್ಟರು. ನಂತರ ಅವರು ಮ ನಮ್ಮ ಹತ್ತಿರ ಬೇಡ, ಬೇರೆ ಕಡೆ ಎಲ್ಲಿಯಾದರೂ ನೋಡಿಕೊಳ್ಳಿ, ನಮ್ಮ ಇದರಲ್ಲಿ ಊರಲ್ಲಿ ನಿಮಗೆ ಸ್ಥಳ ಕೊಡೋದಿಲ್ಲ ಅಂಥೇಳಿ ಅಲ್ಲಿಂದ ಕಳಿಸಿದರು. ಕಳಿಸಿದ ನಂತರ ಅವರು ಒಂದು ಪೆಟ್ರೋಲ್ ಬಂಕ್ ಹತ್ತಿರ ಮಲಗಿ ರಾತ್ರಿಯನ್ನು ಸಮಯ ಕಳೆದರು ವೀಕ್ಷಕರೇ. ಯಾಕೆಂದರೆ ಇಂಥ ವಿಪರೀತ ಚಳಿಯಾದ ಸಮಯದಲ್ಲಿ ಒಂದು ಪೆಟ್ರೋಲ್ ಬಂಕಿನಲ್ಲಿ ಮಲಗುವುದಂದ್ರೆ ತುಂಬ ಕಷ್ಟಕರ. ಇಂಥ ಒಬ್ಬ ರಾಮ ಭಕ್ತನಿಗೆ, ಒಂದು ಅಯೋಧ್ಯೆ ಒಂದು ಪಾದಯಾತ್ರೆ ಮಾಡೋವನಿಗೆ ಈ ಥರ ಸಮಸ್ಯೆಯನ್ನು ಬರಬಾರ್ದು. ಆದರೆ ಅಲ್ಲಿ ಇರ್ತಕ್ಕಂಥ ರಾಮ ಭಕ್ತರು ಇಲ್ಲದೆ ಕಾರಣ ಈ ತೊಂದರೆ ಅನುಭವಿಸಿರ್ಬೇಕು ಅನ್ನಿಸ್ತಾ ಇದೆ ವೀಕ್ಷಕರೇ. ಲಾತೂರಿನ ಹೊರವಲಯದಲ್ಲಿ ಪೆಟ್ರೋಲ್ ಬಂಕಲ್ಲಿ ರಾತ್ರಿ ಸಮಯವನ್ನು ಕಳೆದು ಅವರು ಎಂದಿನಂತೆ ಬೆಳಗ್ಗೆ 4:30 ಗಂಟೆಗೆ ಪ್ರಾರಂಭಿಸಿದ್ದಾರೆ. ಆ ಪಾದಯಾತ್ರೆಯಲ್ಲಿ ಒಂದು ಬೆಳಗಿನ ಚಳಿಯ ಸಮಯದಲ್ಲಿ ಹೊರಡುವುದನ್ನು ನೀವು ಕಾಣಬಹುದು ವೀಕ್ಷಕರೇ. ಕೇದಾರನ್ನು ದೂರವಾಣಿ ಮುಖಾಂತರ ಮಾತಾಡಿಸಿದಾಗ ಅವನು ನಿನ್ನೆ ಯಾವ ರೀತಿಯನ್ನು ನೀವು ತೊಂದರೆ ಆಗಿದೆ ಅಂತ ಕೇಳಿದಾಗ, ಇದೇನು ಬಿಡಿ ಸರ್, ಇದು ಸಾಮಾನ್ಯ, ಇದೆಲ್ಲ ನಾವು ಎಲ್ಲ ಹಳ್ಳಿಯಲ್ಲಿರ್ತಕ್ಕಂಥ ರೈತರು, ನಾವು ಹೊಲಗದ್ದೆಯಲ್ಲಿ ಮಲ್ಕೊಂಡಿದ್ದರೇನೋ ಅಥವಾ ರಸ್ತೆಯಲ್ಲಿ ಮಲ್ಕೊಂಡಿದ್ದರೇನೋ, ಇದು ಸಾಮಾನ್ಯ ಬಿಡಿ ಅಂದರು. ಆದರೆ ಇದನ್ನು ಈ ಸಾಮಾನ್ಯ ಎಂದು ಉಳಿದವರೆಲ್ಲ ತಿಳ್ಕೊಳ್ಳೋಕೆ ಹಾಗೆ ಇಲ್ಲ. ಪ್ರೀತಿ ವೀಕ್ಷಕರೇ, ಕೇದಾರನಿಗೆ ರಾತ್ರಿ ಉಳಿದುಕೊಳ್ಳಲು ನಮ್ಮ ಸ್ಥಳೀಯ ಶಾಸಕರು ಅವನಿಗೆ ಪರ್ಯಾಯ ವ್ಯವಸ್ಥೆ ಮಾಡಿಕೊಡಬೇಕು. ಕಾರಣ ಅವನ ಪ್ರಯಾಣ ತುಂಬ ದೂರವಾದ, ಕೇವಲ ಒಂದು ದಿನ 2 ದಿನ ಪ್ರಯಾಣ ಇತ್ತಂದ್ರೆ ಅದನ್ನು ಯಾರೂ ವಿಚಾರ ಮಾಡ್ತಿದ್ದಿಲ್ಲ. ಆದರೆ ಅವನು ಪ್ರಯಾಣ ಮಾಡಿಸ್ತಾ ಇರೋದು 61 kg ಮೂಟೆಯನ್ನು ಹೊತ್ತುಕೊಂಡು ಸುಮಾರಾಗಿ 1635 ಕಿಲೋಮೀಟರ್ ಪ್ರಯಾಣಿಸ್ತಾ ಇದ್ದಾನೆ. ಅಷ್ಟೊಂದು ಅವನಿಗೆ ಅಷ್ಟು ತೊಂದರೆ ಆಗ್ತದಂದ್ರೆ ಇಲ್ಲಿರ್ತಕ್ಕಂಥ ಸ್ಥಳೀಯ ಶಾಸಕರಾಗಲಿ ಅಥವಾ ಮಾಜಿ ಶಾಸಕರಾಗಲಿ, ಜನಪ್ರತಿನಿಧಿ ಯಾರೇ ಆಗಲಿ, ಅವನಿಗೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಡಬೇಕು ಅಂದ ಕೇಳಿಕೊಳ್ಳೋದಿಷ್ಟೇ. ಅವನು ಹೊರಡುವಾಗ ಅವನಿಗೆ ಯಾವುದೇ ರೀತಿಯ ಬೆಂಗಾಲು ವಾಹನಗಳಿಲ್ಲ. ಹಾಗೆ ಉಳಿದವರೆಲ್ಲ ಕೇವಲ ಒಂದು ಬೈಕ್ ಮೇಲೆ ಪ್ರಯಾಣಿಸ್ತಾ ಇರೋದು. ಅವರೆಲ್ಲ ಲಗೇಜನ್ನು ಇಟ್ಟುಕೊಂಡು ಕೇವಲ ಅದು ಕುಡಿದು ತಗೊಳ್ಳೋನು ಆಗೋದಿಲ್ಲ, ಅದು ಲಗೇಜ್ ಇಟ್ಕೊಳ್ಳೋಕೆ ಮಾತ್ರ ಅವನು ಸಾಧ್ಯ ಆಗೋದು. ಇಷ್ಟೊಂದು ತೊಂದರೆ ಅದನ್ನು ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಅವರಿಗೆ ಇನ್ನೂ ಒಂದು ಸ್ವಲ್ಪ ಯಾವುದೇ ವಾಹನ ಸೌಕರ್ಯವನ್ನು ಮಾಡಿಕೊಡಬೇಕು ಅಂತ ಕೇಳಿಕೊಳ್ಳೋದು. ಅದೇ ರೀತಿಯಾಗಿ ಇವತ್ತು ರಾತ್ರಿ ಸಮಯವಾದರೂ ಕೂಡ ಅವನು ಈ ಬೈಕ್ ಲೈಟ್‌ನಲ್ಲಿ ಹಾಗೂ ಈ ವಾಹನಗಳ ಬೆಳಕಿನಲ್ಲಿ ಇನ್ನೂ ಪ್ರಯಾಣಿಸ್ತಿರುವುದು ಈ ವಿಡಿಯೋದಲ್ಲಿ ನೀವು ನೋಡಬಹುದು ವೀಕ್ಷಕರೇ. ಅವರ ಜೊತೆಯಲ್ಲಿ ಈ ವಿವೇಕ ಕುಂಬಾರ ಹಾಗೂ ಗುರುದಾಳ ಕುಂಬಾರ, ಅವ್ರ ಜೊತೆಗೆ ನೂರ ಅವರು ಇದ್ದಾರೆ. ಎಲ್ಲರೂ ರಾತ್ರಿ ಸಮಯವಾದರೂ ಇನ್ನೂ ಹಾಗೆ ಪ್ರಯಾಣಿಸ್ತಾ ಇದ್ದಾರೆ. ನಾವು ಎಲ್ಲಿ ವಸತಿ ಮಾಡಬೇಕು, ಎಲ್ಲಿ ನಾವು ಇವತ್ತು ರಾತ್ರಿ ಕಳೆಯಬೇಕೆಂದು ಯೋಚನೆ ಮಾಡುತ್ತಾ ಹಾಗೆ ರಸ್ತೆಯಲ್ಲಿದ್ದಕ್ಕೂ ಸಾಗ್ತಾ ಇದ್ದಾರೆ ವೀಕ್ಷಕರೇ. ಲಾತೂರ್ ಬಿಟ್ಟು ಚಾರುಕ್ ಎಂಬ ತಾಲೂಕಾ ಕೇಂದ್ರದಲ್ಲಿ ಇವತ್ತು ರಾತ್ರಿ ಸಮಯದಲ್ಲಿ ಹೊರಡ್ತಾ ಇರೋದನ್ನು ನೀವು ನೋಡಬಹುದು ವೀಕ್ಷಕರೇ. ಮೇಲ್ಸೇತುವೆ ಮೇಲೆ ರಸ್ತೆ ಮೇಲೆ ಪ್ರಯಾಣಿಸ್ತಿರೋದು ನೀವು ಇಲ್ಲಿ ನೋಡಬಹುದು ವೀಕ್ಷಕರೇ. ಕರ್ನಾಟಕ ಗಡಿ ದಾಟುವವರೆಗೆ ಅವರಿಗೆ ಯಾವುದೇ ರೀತಿಯ ತೊಂದರೆಯೂ ಆಗಲಿಲ್ಲ. ಕಾರಣ ಇಲ್ಲಿರ್ತಕ್ಕಂಥ ಸ್ಥಳೀಯ ಶ್ರೀರಾಮ ಭಕ್ತರು ಅವರಿಗೆ ಪ್ರತಿದಿನ ಊಟದ ವ್ಯವಸ್ಥೆ ಆಗಿರ್ಬೋದು ಅಥವಾ ಅವರಿಗೆ ಉಳಿದುಕೊಳ್ಳಲು ವ್ಯವಸ್ಥೆ ಆಗಿರ್ಬೋದು, ಪ್ರತಿದಿನ ಮಾಡಿದ್ದಾರೆ. ಆದರೆ ಈಗ ಮಹಾರಾಷ್ಟ್ರ ರಾಜ್ಯದಲ್ಲಿದ್ದ ಕಾರಣ ಅದು ಲಾತೂರು ಜಿಲ್ಲೆಯಲ್ಲಿ ಆ ಜನಗಳ ಜೊತೆ ಮಾತನಾಡಲು ಸರಿಯಾಗಿ ಕಮ್ಯುನಿಕೇಷನ್ ಆಗ್ತಾ ಇಲ್ಲ ವೀಕ್ಷಕರೇ. ಕಾರಣ ಅವರು ಮರಾಠಿ ಮಾತನಾಡುವುದು, ಇವರು ಕನ್ನಡ ಮಾತನಾಡುವುದು, ಹೀಗಾಗಿ ಒಂದಕ್ಕೊಂದು ಕಮ್ಯುನಿಕೇಷನ್ ಆಗದೇ ಇದ್ದ ಕಾರಣ ಅವರಿಗೆ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ಅವರಿಗೆ ಪ್ರತ್ಯೇಕವಾಗಿ ಒಂದು ವಾಹನದ ವ್ಯವಸ್ಥೆಯನ್ನು ಉಳಿದುಕೊಳ್ಳಲು ಯಾವ ಸ್ಥಳದಲ್ಲಿ ತಾವು ರಾತ್ರಿಯ ಸಮಯ ಕಳೆಯಬೇಕು ಅಂದ್ಬಿಟ್ಟಿರ್ತಾರೆ, ಅಥವಾ ರೋಡ್ ಪಕ್ಕದಲ್ಲಿ ಇರ್ಬೋದು ಅಥವಾ ಗ್ರಾಮದಲ್ಲಿ ಹೋಗಿರ್ಬೋದು, ಎಲ್ಲಿಯಾದರೂ ಒಂದು ವಾಹನದ ಜೊತೆಗೆ ಒಂದು ವಾಹನ ಇತ್ತಂದ್ರೆ ಅದರಲ್ಲಿ ಉಳಿದುಕೊಳ್ಳಲು ವ್ಯವಸ್ಥೆ ಇರ್ತದೆ. ಆದ್ರೆ ಇವರಿಗೆ ಆ ರೀತಿ ಯಾವ ರೀತಿ ವಾಹನಗಳ ಸೌಕರ್ಯವಿಲ್ಲ. ನೀವು ನೋಡ್ಬೋದು ವೀಕ್ಷಕರೇ, ಅವರು ಈ ರಾತ್ರಿಯ ಸಮಯವನ್ನು ಯಾವ ರೀತಿಯನ್ನು ಒಂದು ಪಾಳು ಬಿದ್ದ ಒಂದು ದೇವಸ್ಥಾನ, ಅದು ಪಂಡರಬಾಯಿ ಎಂಬ ಒಂದು
ಯಾವುದೋ ಸಮಯದಲ್ಲಿ ಕಟ್ಟಿರ್ತಕ್ಕಂಥ ಒಂದು ಪಾಳು ಬಿದ್ದ ಕಾಣಿಸ್ತಾ ಇದೆ. ಅಲ್ಲಿ ಬೆಳಕು ಇಲ್ಲ, ಕತ್ತಲು, ಕೇವಲ ಕತ್ತಲೇನೆ ಕಾಣುವುದು. ಇಂಥ ಕತ್ತಲ ಒಂದು ಇರತಕ್ಕಂಥ ಪಾಳು ಬಿದ್ದ ದೇವಸ್ಥಾನದಲ್ಲಿ ರಾತ್ರಿಯನ್ನು ಕಳೆಯೋದಂದ್ರೆ ತುಂಬಾ ಕಷ್ಟಕರ ವೀಕ್ಷಕರೇ. ಚಾಕೂರ್ ಎಂಬ ಇದು ತಾಲೂಕು ಕೇಂದ್ರವಿದ್ದು ಅಲ್ಲಿರ್ತಕ್ಕಂಥ ಹೊರಗಡೆ ವಾಹನಗಳ ಬೆಳಕನ್ನು ಕಾಣಬಹುದು. ಅದನ್ನು ಇವರು ಒಂದು ಪಾಳು ಬಿದ್ದ ಒಂದು ದೇವಸ್ಥಾನದಲ್ಲಿ ಒಂದು ರಾತ್ರಿಯನ್ನು ಕಳೆಯುತ್ತಿದ್ದಾರೆ ವೀಕ್ಷಕರೇ. ಈ ವಿಡಿಯೋವನ್ನು ಎಲ್ಲರಿಗೆ ಆದಷ್ಟು ಜನಕ್ಕೆ ಶೇರ್ ಮಾಡಿ. ನಮಸ್ತೆ.